ಎಲ್ಲರಿಗೂ ನಮಸ್ಕಾರ. ನಾನು ಅಶ್ವಿನಿ ನಿಪ್ಪಾಣೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಳ್ನಾವರದಲ್ಲಿ ರಾಜ್ಯಶಾಸ್ತ್ರ ವಿಷಯದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಈ ಒಂದು ಸೆಷನ್ನಲ್ಲಿ ನಾವು ಕರ್ನಾಟಕ ವಿಶ್ವವಿದ್ಯಾಲಯದ 5ನೇ ಸೆಮಿಸ್ಟರ್ನ ಪತ್ರಿಕೆಯಾದಂತಹ ಆಧುನಿಕ ಸರ್ಕಾರಗಳು ಎಂಬ ಪತ್ರಿಕೆಯ ಪ್ರಥಮ ಅಧ್ಯಾಯವಾದಂತಹ ಚೀನಾ ದೇಶದ ಸಂವಿಧಾನಾತ್ಮಕ ಚರಿತ್ರೆ ಎಂಬ ಇದರಲ್ಲಿ ಬರುವಂತಹ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಕುರಿತು ನಾವು ಈ ಒಂದು ಸೆಷನ್ನಲ್ಲಿ ತಿಳಿದುಕೊಳ್ಳೋಣ. ಕಳೆದ ಸೆಷನ್ನಲ್ಲಿ ನಾನು ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆಯನ್ನು ನೀಡಿದ್ದೇನೆ. ಈ ಒಂದು ಸೆಷನ್ನಲ್ಲಿ ಮೂಲಭೂತ ಕರ್ತವ್ಯಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಚೀನಾ ದೇಶದ ಸಂವಿಧಾನದ ಭಾಗ 2 ವಿಧಿ 33ರಿಂದ 56ರವರೆಗೆ ಚೀನಾ ದೇಶವು ಅಥವಾ ಚೀನಾ ಸಂವಿಧಾನವು ನಾಗರಿಕರಿಗೆ ಕೊಡಮಾಡದ ಹಕ್ಕುಗಳ ಬಗೆಗೆ ಮತ್ತು ಕರ್ತವ್ಯಗಳ ಬಗ್ಗೆ ವಿವರಣೆಯನ್ನು ನೀಡುತ್ತದೆ. ಹಾಗಾದರೆ ಫಂಡಮೆಂಟಲ್ ರೈಟ್ಸ್ ಅಥವಾ ಡ್ಯೂಟೀಸ್, ಕೆಲವೊಂದು ಕರ್ತವ್ಯಗಳು ಮತ್ತು ಹಕ್ಕುಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಟು ವರ್ಕ್ ಆ್ಯಂಡ್ ಕಲ್ಟಿವೇಟ್ ಲೇಬರ್ ಎಮ್ಯುಲೇಷನ್. ಮೊದಲನೇ ಒಂದು ಕರ್ತವ್ಯ ಅಂತಂದರೆ ಚೀನಾ ದೇಶವು ಕೆಲಸದ ಹಕ್ಕನ್ನು ನೀಡಿದೆ. ಪ್ರತಿಯೊಬ್ಬರು ಕೆಲಸವನ್ನು ಮಾಡಲೇಬೇಕು. ಉದ್ಯೋಗವನ್ನು ಕೊಡುವಂತಹ ಒಂದು ಜವಾಬ್ದಾರಿ ಸರ್ಕಾರದಾಗಿದೆ. ಕೊಟ್ಟಂತಹ ಕೆಲಸವನ್ನು ಮಾಡಲೇಬೇಕು. ಇದು ಪ್ರಜೆಗಳ ಒಂದು ಕರ್ತವ್ಯವಾಗಿರುವಂಥದ್ದು. ಎರಡನೇದಾಗಿ ಟು ಅಬ್ಸರ್ವ್ ಫ್ಯಾಮಿಲಿ ಪ್ಲಾನಿಂಗ್, ಪೇರೆಂಟ್ಸ್ ಡ್ಯೂಟಿ ಟು ಲುಕ್ ಆಫ್ಟರ್ ದೇರ್ ಚಿಲ್ಡ್ರನ್ and children's duty to care of their parents in old age or in needy circumstances. ಅಂದರೆ ಅಲ್ಲಿನ ದಂಪತಿಗಳು ಕುಟುಂಬ ಯೋಜನೆಯನ್ನು ಪಾಲಿಸುವುದು ಮತ್ತು ಪಾಲಕರು ಮಕ್ಕಳಿಗೆ ತಕ್ಕ ಶಿಕ್ಷಣವನ್ನು ನೀಡಬೇಕು. ತದನಂತರ ಮಕ್ಕಳು ಮುಂದೆ ಅಂದರೆ ವಯಸ್ಸಾದ ನಂತರ ಅಥವಾ ಭವಿಷ್ಯತ್ನಲ್ಲಿ ತಂದೆ ತಾಯಿಯರ ಒಂದು ಪೋಷಣೆ ಮಾಡುವಂತಹ ಕರ್ತವ್ಯವನ್ನು ಚೀನಾ ಸಂವಿಧಾನವು ಜನತೆಗೆ ನೀಡಿದೆ. To use rights in a way conducive to the interest of the society. ಇಲ್ಲಿ ಜನರ ಹಕ್ಕುಗಳು ಅನುಭವಿಸುವಿಕೆ ಏನಾಗಿರಬೇಕು ಅಂತಂದರೆ ರಾಜ್ಯದ ಹಿತಕ್ಕೆ ಮಾರಕವಾಗಿರಬಾರದು. To safeguard the unity of the country and all its nationalities. ರಾಷ್ಟ್ರದ ಏಕತೆ, ಸಮಗ್ರತೆ, ಐಕ್ಯತೆಯನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಒಂದು ಕರ್ತವ್ಯವಾಗಿದೆ. ಟು ಅಬೈಡ್ ಬೈ ದ ಕಾನ್ಸ್ಟಿಟ್ಯೂಷನ್, ಲಾಸ್ ಆಫ್ ದಿ ಕಂಟ್ರಿ, ಪ್ರೊಟೆಕ್ಟ್ ಪಬ್ಲಿಕ್ ಪ್ರಾಪರ್ಟಿ, ಕೀಪ್ ಸ್ಟೇಟ್ ಸೀಕ್ರೆಟ್ಸ್, ಅಬ್ಸರ್ವ್ ಲೇಬರ್ ಡಿಸಿಪ್ಲಿನ್, ಪಬ್ಲಿಕ್ ಆರ್ಡರ್ ಆ್ಯಂಡ್ ರೆಸ್ಪೆಕ್ಟ್ ಸೋಷಿಯಲ್ ಎಥಿಕ್ಸ್. ಇಲ್ಲಿ ಜನತೆಯು ದೇಶದ ಅತ್ಯುನ್ನತ ಕಾನೂನಾದಂಥ ಸಂವಿಧಾನವನ್ನು ಗೌರವಿಸುವುದು, ಅದೇ ರೀತಿ ರಾಜ್ಯದ ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವಂಥದ್ದು ಮತ್ತು ರಾಜ್ಯದ ರಹಸ್ಯಗಳನ್ನು ಕಾಪಾಡುವಂಥದ್ದು, ಅದೇ ರೀತಿಯಾಗಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಜವಾಬ್ದಾರಿ ಮತ್ತು ಕರ್ತವ್ಯ ಪ್ರಜೆಗಳಾಗಿದೆ. ಅದರ ಜೊತೆಗೆ ಒಂದು ಸಾಮಾಜಿಕ ನೈತಿಕತೆಯನ್ನು ಸಹಿತ ಗೌರವಿಸುವುದು ಅಥವಾ ಸಾಮಾಜಿಕ ಮೌಲ್ಯಗಳನ್ನು ಗೌರವಿಸುವುದು ಪ್ರಜೆಗಳ ಕರ್ತವ್ಯವಾಗಿದೆ. ಟು ಸೇಫ್ಗಾರ್ಡ್ ಸೆಕ್ಯೂರಿಟಿ, ಹಾನರ್ ಆ್ಯಂಡ್ ಇಂಟ್ರೆಸ್ಟ್ ಆಫ್ ದಿ ಮದರ್ಲ್ಯಾಂಡ್. ತಾಯ್ನಾಡಿನ ಭದ್ರತೆ ಮತ್ತು ಒಂದು ರಕ್ಷಣೆಯನ್ನು ಮಾಡುವಂತಹ ಜವಾಬ್ದಾರಿ ಮತ್ತು ಕರ್ತವ್ಯ ಕೂಡ ಪ್ರಜೆಗಳದ್ದಾಗಿದೆ ಅನ್ನುವಂಥದ್ದು. ಟು ರೆಸಿಸ್ಟ್ ಫಾರಿನ್ ಅಗ್ರೆಷನ್, ಪರ್ಫಾರ್ಮ್ ಮಿಲಿಟರಿ ಸರ್ವಿಸಸ್ ಆ್ಯಂಡ್ ಟು ಜಾಯಿನ್ ಮಿಲಿಷಿಯಾ. ವಿದೇಶಿ ಆಕ್ರಮಣವನ್ನು ತಡೆಗಟ್ಟುವಂಥದ್ದು ಅಥವಾ ವಿರೋಧಿಸುವಂಥದ್ದು, ಅವಶ್ಯಕತೆ ಬಂದಾಗ ಅಥವಾ ತಾಯ್ನಾಡಿಗೆ ಧಕ್ಕೆ ಬಂದಾಗ ತಾಯ್ನಾಡಿನ ರಕ್ಷಣೆಯಲ್ಲಿ ಪಾಲ್ಗೊಳ್ಳುವುದು, ಆ ರಕ್ಷಣೆ ಮಾಡುವುದರ ಮೂಲಕ ತಮ್ಮ ಕರ್ತವ್ಯವನ್ನು ಮಾಡುವಂಥದ್ದು. ಕೊನೆಯದಾಗಿ ಟು ಪೇ ಟ್ಯಾಕ್ಸಸ್. ಕಾಯ್ದೆ ಅನ್ವಯ ಪ್ರತಿಯೊಬ್ಬ ನಾಗರಿಕನು ರಾಜ್ಯ ಒದಗಿಸುವಂತಹ ತೆರಿಗೆಯನ್ನು ಅಥವಾ ಸುಂಕವನ್ನು ನೀಡುವುದು ಅವರ ಕರ್ತವ್ಯವಾಗಿದೆ. ಇಷ್ಟು ಚೀನಾ ಸಂವಿಧಾನವು
ಚೀನಾ ಜನರಿಗೆ ಅಥವಾ ನಾಗರಿಕರಿಗೆ ಕರ್ತವ್ಯಗಳನ್ನು ಒದಗಿಸಿದೆ. ಅದರ ಜೊತೆಗೆ ನಾವು ಈ ಒಂದು ಕ್ಲಾಸಿನ ಮೂಲಕ ಚೀನಾ ದೇಶವು ಜನರಿಗೆ ಕೊಟ್ಟಿರುವಂತಹ ಕರ್ತವ್ಯಗಳ ಬಗೆಗೆ ತಿಳಿದುಕೊಂಡೇವೆ. ಹಾಗಾದರೆ ಈ ಒಂದು ತಿಳಿದುಕೊಂಡಂಥ ವಿಷಯವನ್ನು MCQ ಬಹು ಆಯ್ಕೆ ಪ್ರಶ್ನೆಯ ಮುಖಾಂತರ ನಾವು ಪರೀಕ್ಷಿಸೋಣ. ಮೊದಲನೆಯದಾಗಿ, ಇಟ್ ಈಸ್ ಅ ಡ್ಯೂಟಿ ಆಫ್ ದ ಸಿಟಿಜನ್ಸ್ ಆಫ್ ಚೀನಾ ಇಸ್ ಟು ಪೇ ಡ್ಯಾಶ್ ಇನ್ ಅಕಾರ್ಡೆನ್ಸ್ ವಿತ್ ಲಾ. ಸೊ ಇದು ಒಂದು ಚೀನಾ ದೇಶದ ಜನತೆಯ ಕರ್ತವ್ಯವಾಗಿದೆ. ಯಾವುದಪ್ಪ ಅಂತ ಹೇಳಿದರೆ, ಟು ಪೇ ಅಟೆನ್ಷನ್, ಆಪ್ಷನ್ ಎ ಅಟೆನ್ಷನ್, ಆಪ್ಷನ್ ಬಿ ಕಾಂಟ್ರಿಬ್ಯೂಷನ್, ಆಪ್ಷನ್ ಸಿ ಟ್ಯಾಕ್ಸಿಸ್, ಆಪ್ಷನ್ ಡಿ ಗಿಫ್ಟ್ ಅನ್ನುವಂಥದ್ದು. ಹಾಗಾದರೆ ಆನ್ಸರ್ ಅನ್ನೋದು ಇಟ್ ಈಸ್ ಅ ಡ್ಯೂಟಿ ಆಫ್ ದ ಸಿಟಿಜನ್ಸ್ ಟು ಪೇ ಟ್ಯಾಕ್ಸಿಸ್ ಅಕಾರ್ಡೆನ್ಸ್ ವಿತ್ ಲಾ. ಕಾಯ್ದೆ ಅನ್ವಯ ಪ್ರಜೆಗಳು ತೆರಿಗೆಯನ್ನು ನೀಡುವುದು ಅವರ ಕರ್ತವ್ಯವಾಗಿದೆ. ಎರಡನೇದಾಗಿ, ವಿಚ್ ಇಸ್ ನಾಟ್ ಡ್ಯೂಟಿ ಆಫ್ ಸಿಟಿಜನ್ಸ್ ಆಫ್ ಚೀನಾ. ಇದರಲ್ಲಿ ಯಾವುದು ಚೀನಾ ನಾಗರಿಕರ ಕರ್ತವ್ಯವಲ್ಲ ಅನ್ನುವಂಥದ್ದು. ಆಪ್ಷನ್ ಎ ಟು ಸೇಫ್ ಗಾರ್ಡ್ ಯುನಿಟಿ, ಆಪ್ಷನ್ ಬಿ ಟು ಪೇ ಟ್ಯಾಕ್ಸಸ್, ಆಪ್ಷನ್ ಸಿ ಟು ಅಬೈಡ್ ಬೈ ದ ಕಾನ್ಸ್ಟಿಟ್ಯೂಷನ್, ಆ್ಯಂಡ್ ಆಪ್ಷನ್ ಡಿ ಟು ವ್ಯಾಲ್ಯೂ ರಿಚ್ ಹೆರಿಟೇಜ್ ಆಫ್ ಕಾಂಪೋಸಿಟ್ ಕಲ್ಚರ್. ಸೊ ದೇಶದ ಏಕತೆಯನ್ನು ಕಾಪಾಡುವುದು, ತೆರಿಗೆಯನ್ನು ನೀಡುವಂಥದ್ದು, ಮತ್ತು ಸಂವಿಧಾನವನ್ನು ಗೌರವಿಸುವುದು, ಮತ್ತು ಸಮ್ಮಿಶ್ರ ಸಂಸ್ಕೃತಿಯನ್ನು ಗೌರವಿಸುವಂಥದ್ದು ಅನ್ನುವಂಥದ್ದು. ಇದರಲ್ಲಿ ಆನ್ಸರ್ ಬಂದುಬಿಟ್ಟು ಟು ವ್ಯಾಲ್ಯೂ ರಿಚ್ ಹೆರಿಟೇಜ್ ಆಫ್ ಕಾಂಪೋಸಿಟ್ ಕಲ್ಚರ್ ಅನ್ನುವಂಥದ್ದು. ಇದು ನಮ್ಮ ಭಾರತ ಸಂವಿಧಾನದಲ್ಲಿ ಬರ್ತದೆ. ಇದು ಚೈನಾ ಸಿಟಿಜನ್ಸ್ ಡ್ಯೂಟಿ ಅಲ್ಲ ಅನ್ನುವಂಥದ್ದು. ಆದರೆ ಯಾಕಂದರೆ ಈ ಮೂರನ್ನು ನಾವು ನೋಡಿದಾಗ, ಟು ಸೇಫ್ ಗಾರ್ಡ್ ಯುನಿಟಿ, ಟು ಪೇ ಟ್ಯಾಕ್ಸಸ್, ಟು ಅಬೈಡ್ ಬೈ ದ ಕಾನ್ಸ್ಟಿಟ್ಯೂಷನ್, ಇವು ಮೂರು ಚೀನಾ ದೇಶದ ಜನತೆಯ ಒಂದು ಕರ್ತವ್ಯಗಳಾಗಿದ್ದಾವೆ. ಇದು ಸಂವಿಧಾನದಲ್ಲಿ ಉಲ್ಲೇಖವಿಲ್ಲ. ಅದು ಆಪ್ಷನ್ ಡಿ ಟು ವ್ಯಾಲ್ಯೂ ರಿಚ್ ಹೆರಿಟೇಜ್ ಆಫ್ ಕಾಂಪೋಸಿಟ್ ಕಲ್ಚರ್. ಮೂರನೇದಾಗಿ, ಇಟ್ ಈಸ್ ದ ಡ್ಯೂಟಿ ಆಫ್ ದ ಸಿಟಿಜನ್ಸ್ ಆಫ್ ಚೀನಾ ಟು ರೆಸಿಸ್ಟ್ ಡ್ಯಾಶ್. ಮೊದಲನೇದಾಗಿ ಅಂದರೆ ಇದು ಚೀನಾ ದೇಶದ ಜನತೆಯ ಒಂದು ಕರ್ತವ್ಯವಾಗಿದೆ. ಏನಂತ ಹೇಳಿದರೆ, ಟು ರೆಸಿಸ್ಟ್ ಫಾರಿನ್ ಡ್ಯಾಶ್ ಅನ್ನುವಂಥದ್ದು. ಫಾರಿನ್ ಗೂಡ್ಸನ್ನು ವಿರೋಧಿಸೋದು ಅಥವಾ ತಡೆಗಟ್ಟೋದು, ಅಥವಾ ಫಾರಿನ್ ಅಗ್ರೇಷನನ್ನು ತಡೆಗಟ್ಟೋದು, ಅಥವಾ ಫಾರಿನ್ ಸರ್ವಿಸನ್ನು ತಡೆಗಟ್ಟೋದು, ಅಥವಾ ಫಾರಿನ್ ಟ್ರೇಡನ್ನು ತಡೆಗಟ್ಟೋದು, ನಿಷೇಧಿಸುವಂಥದ್ದು ಅಥವಾ ವಿರೋಧ ಮಾಡುವಂಥದ್ದು ಅಂತ ಹೇಳಿದಾಗ ಆಪ್ಷನ್ ಎ. ಇಲ್ಲಿ ನಾವು ಆನ್ಸರನ್ನು ನೋಡಿದಾಗ ಆಪ್ಷನ್ ಬಿ ಫಾರಿನ್ ಅಗ್ರೇಷನ್, ವಿದೇಶ ಆಕ್ರಮಣವನ್ನು ವಿರೋಧಿಸುವಂಥದ್ದು ಚೀನಾ ದೇಶದ ಜನತೆಯ ಒಂದು ಕರ್ತವ್ಯ ಆಗಿದೆ. ಸೊ ನಾಲ್ಕನೇದಾಗಿ, ಫಂಡಮೆಂಟಲ್ ಡ್ಯೂಟಿ ಆಫ್ ಎವ್ರಿ ಸಿಟಿಜನ್ಸ್ ಆಫ್ ಚೀನಾ ಟು ಸೇಫ್ ಗಾರ್ಡ್ ಸೆಕ್ಯೂರಿಟಿ, ಹಾನರ್ ಆ್ಯಂಡ್ ಇಂಟ್ರೆಸ್ಟ್ ಆಫ್ ಡ್ಯಾಶ್. ಸೊ ಇದು ಚೀನಾ ದೇಶದ ಜನತೆಯ ಒಂದು ಕರ್ತವ್ಯವಾಗಿದೆ. ಏನಂತಂದರೆ ಭದ್ರತೆ, ರಕ್ಷಣೆ ಮತ್ತು ಯಾವುದರ ಒಂದು ರಕ್ಷಣೆ ಭದ್ರತೆಯನ್ನು ಕಾಪಾಡುವಂಥದ್ದು. ಮೊದಲನೇದಾಗಿ ಆಪ್ಷನ್ ಎ ಇಂಡಿವಿಜುವಲ್, ಆಪ್ಷನ್ ಬಿ ಮದರ್ಲ್ಯಾಂಡ್, ಆಪ್ಷನ್ ಸಿ ಫಾರಿನ್ ಕಂಟ್ರಿ, ಆಪ್ಷನ್ ಡಿ ಕಮ್ಯುನಿಟಿ. ಇಲ್ಲಿ ಒಂದು ಆನ್ಸರ್ ಬಂದುಬಿಟ್ಟು ಚೀನಾ ದೇಶದ ಜನತೆ ತಾಯ್ನಾಡಿನ, ಮದರ್ಲ್ಯಾಂಡ್, ಆಪ್ಷನ್ ಬಿ ತಾಯ್ನಾಡಿನ ಒಂದು ಭದ್ರತೆಯನ್ನು ಕಾಪಾಡುವಂಥದ್ದು ಅಥವಾ ರಕ್ಷಣೆಯನ್ನು ಮಾಡುವಂಥದ್ದು, ತಾಯ್ನಾಡಿನ ಒಂದು ಗೌರವವನ್ನು ಕಾಪಾಡುವಂಥದ್ದು ಅಂತ ಕೆಲಸ ಅಥವಾ ಡ್ಯೂಟಿ ಚೀನಾ ದೇಶದ ನಾಗರಿಕರದ್ದಾಗಿದೆ. ಸೊ ಐದನೇ ಒಂದು ಕೊನೆಯದಾಗಿ ಬರುವಂಥದ್ದು, ವಿಚ್ ಅಮಂಗ್ ದ ಫಾಲೋಯಿಂಗ್ ಕನ್ಸಿಡರ್ಡ್ ಆಸ್ ಬೋತ್ ರೈಟ್ ಆ್ಯಂಡ್ ಡ್ಯೂಟಿ ಆಫ್ ದ ಸಿಟಿಜನ್ಸ್ ಆಫ್ ಚೀನಾ ಟು ಸೇಫ್ ಗಾರ್ಡ್ ಯುನಿಟಿ. ಆಪ್ಷನ್ ಎ, ಯಾವುದು ಒಂದು ಹಕ್ಕೂ ಆಗಿದೆ ಮತ್ತು ಕರ್ತವ್ಯನೂ ಆಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಹಕ್ಕು ಕೂಡ ಹೌದು, ಕರ್ತವ್ಯ ಕೂಡ ಹೌದು. ಆಪ್ಷನ್ ಎ ಟು ಸೇಫ್ ಗಾರ್ಡ್ ಯುನಿಟಿ, ಆಪ್ಷನ್ ಬಿ ಟು ಪೇ ಟ್ಯಾಕ್ಸಸ್, ಆಪ್ಷನ್ ಸಿ ಟು ಅಬೈಡ್ ಬೈ ದ ಕಾನ್ಸ್ಟಿಟ್ಯೂಷನ್, ಆ್ಯಂಡ್ ಆಪ್ಷನ್ ಡಿ ರೈಟ್ ಟು ವರ್ಕ್. ಸೊ ಇದರಲ್ಲಿ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ರೈಟ್ ಟು ವರ್ಕ್. ಯಾಕಂದರೆ ಚೀನಾ ಸಂವಿಧಾನವು ಜನತೆಗೆ ಏನು ಮಾಡ್ತದೆ, ಕೆಲಸದ ಹಕ್ಕನ್ನು ಕೊಟ್ಟಿರುವಂಥ ಹಕ್ಕನ್ನು ಅವರು ಕಂಪಲ್ಸರಿ ಅಥವಾ ಅದು ಕರ್ತವ್ಯ ಹೌದು, ಅದನ್ನು ಮಾಡಲೇಬೇಕು. ಇಷ್ಟು ಚೀನಾ ದೇಶವು ತನ್ನ ಜನತೆಗೆ ಕೊಡು ಮಾಡಿರುವಂಥ ಕರ್ತವ್ಯಗಳ ಬಗ್ಗೆ ಈ ಒಂದು ಕ್ಲಾಸಲ್ಲಿ ನಾವು ತಿಳಿದುಕೊಂಡೇವೆ. ಎಲ್ಲರಿಗೂ
ಕೊನೆಯದಾಗಿ ತಿಳಿದು ಎಲ್ಲರಿಗೂ ಧನ್ಯವಾದಗಳು.